ಮೇಕೆದಾಟು ಜಲಾಶಯ ತಮಿಳುನಾಡಿನ ಅನುಮತಿ ಬೇಕಿಲ್ಲ, ಕೇಂದ್ರದ ಸ್ಪಷ್ಟನೆ. ನಮಸ್ಕಾರ ಗೆಳೆಯರೇ, ಟಿವಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನವೀನ್ ಕುಮಾರ್ MN. ಕರ್ನಾಟಕದ ಹಲವು ದಶಕಗಳ ಕನಸಾಗಿರುವ ಮತ್ತು ಪ್ರತಿ ಬಾರಿಯೂ ವಿವಾದದ ಕೇಂದ್ರ ಬಿಂದುವಾಗುವ ಮೇಕೆದಾಟು ಜಲಾಶಯ ಯೋಜನೆ ಈಗ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಕಾರಣ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಒಂದು ಸ್ಪಷ್ಟನೆ ಇದೀಗ ಹೊಸ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡು ಅಥವಾ ಇತರೆ ನೆರೆ ರಾಜ್ಯಗಳ ಅನುಮತಿಯೇ ಬೇಕಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಈ ಹೇಳಿಕೆ ಕರ್ನಾಟಕಕ್ಕೆ ಎಷ್ಟು ಬಲ ತಂದುಕೊಟ್ಟಿದೆ? ಇದರಿಂದ ಮೇಕೆದಾಟು ಯೋಜನೆಗೆ ನಿಜಕ್ಕೂ ಹಸಿರು ನಿಶಾನೆ ಸಿಕ್ಕಂತಾಯಿತೆ ಅಥವಾ ಇನ್ನು ಹಲವು ಕಾನೂನು ಹಾಗೂ ಪರಿಸರ ಸಂಬಂಧಿತ ಅಡೆತಡೆಗಳು ಹಾಗೆಯೇ ಉಳಿದಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಹಿಂದಿನ ಈ ವಿಶೇಷ ಸಂಚಿಕೆಯಲ್ಲಿ. ಮೇಕೆದಾಟು ಎಂದರೇನು? ಮೊದಲಿಗೆ ಈ ಮೇಕೆದಾಟು ಎಂದರೇನು ಎಂದು ಸ್ವಲ್ಪ ತಿಳ್ಕೊಳ್ಳೋಣ. ಮೇಕೆದಾಟು ಎಂಬುದು ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಕಾವೇರಿ ನದಿಯ ಮೇಲಿರುವ ಒಂದು ಸುಂದರ ಕಣಿವೆ ಪ್ರದೇಶ. ಈ ರಾಮನಗರ ಈಗ ಬೆಂಗಳೂರು ದಕ್ಷಿಣ ಎಂದು ಕರೆಯಲಾಗ್ತಿದೆ. ಇಲ್ಲಿ ಸುಮಾರು 67 TMC ಸಾಮರ್ಥ್ಯದ ಬೃಹತ್ ಜಲಾಶಯ ನಿರ್ಮಿಸುವ ಪ್ರಸ್ತಾವನೆಯನ್ನು ಕರ್ನಾಟಕ ಸರ್ಕಾರ ಹಲವು ವರ್ಷಗಳಿಂದ ಮುಂದಿಟ್ಟುಕೊಂಡು ಬಂದಿದೆ. ಈ ಯೋಜನೆ ಹಿಂದಿನ ಮುಖ್ಯ ಉದ್ದೇಶಗಳೇನು ಗೊತ್ತಾ? ಮೊದಲನೆಯದಾಗಿ ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸುವುದು, ಎರಡನೆಯದಾಗಿ ಮೈಸೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ದೀರ್ಘಕಾಲೀನ ನೀರಿನ ಭದ್ರತೆ ಒದಗಿಸುವುದು, ಮೂರನೆಯದಾಗಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಸಮುದ್ರ ಸೇರುವ ನೀರನ್ನು ಸಂಗ್ರಹಿಸುವುದು ಮತ್ತು ನಾಲ್ಕನೆಯದಾಗಿ ಸುಮಾರು 400 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ಮಾಡುವುದು. ಕರ್ನಾಟಕ ಸರ್ಕಾರದ ಪ್ರಕಾರ ಇದು ಯಾವುದೇ ಕಾರಣಕ್ಕೂ ನೀರಿನ ಹಂಚಿಕೆಯನ್ನು ಬದಲಾಯಿಸುವ ಯೋಜನೆಯಲ್ಲ. ಬದಲಿಗೆ ಈಗಾಗಲೇ ಕರ್ನಾಟಕಕ್ಕೆ ನಿಗದಿಯಾಗಿರುವ ನೀರನ್ನು ಸಮರ್ಪಕವಾಗಿ ಸಂಗ್ರಹಿಸಿಟ್ಟುಕೊಳ್ಳುವ ಜಾಣತನದ ಯೋಜನೆ ಎಂಬುದು ರಾಜ್ಯದ ವಾದ. ಕಾವೇರಿ ವಿವಾದದ ಹಿನ್ನೆಲೆ ಇಷ್ಟು ತಿಳಿದುಕೊಂಡ ಮೇಲೆ ಈ ಇಡೀ ವಿವಾದದ ಬೇರು ಎಲ್ಲಿಂದ ಬಂದಿದೆ ಅಂತ ಒಮ್ಮೆ ಹಿಂತಿರುಗಿ ನೋಡೋಣ. ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಈ 4 ರಾಜ್ಯಗಳಿಗೆ ನಿಜವಾದ ಜೀವನಾಡಿ. ಆದರೆ ದುರಂತ ಅಂದರೆ ಈ ನೀರಿನ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ದಶಕಗಳಿಂದಲೂ ವಿವಾದ ಜೀವಂತವಾಗಿದೆ. 1990ರಲ್ಲಿ ಕಾವೇರಿ ನ್ಯಾಯಮಂಡಳಿ ರಚನೆಯಾಯಿತು. 2007ರಲ್ಲಿ ನ್ಯಾಯಮಂಡಳಿ ತನ್ನ ಅಂತಿಮ ತೀರ್ಪು ಪ್ರಕಟಿಸಿತ್ತು. ಆದರೂ ವಿವಾದ ಅಲ್ಲಿಗೆ ಮುಗಿಯಲಿಲ್ಲ. 2 ರಾಜ್ಯಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದವು. ಕೊನೆಗೆ 2018ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪು ಪ್ರಕಟಿಸಿತು. ರಾಜ್ಯಗಳಿಗೆ ನೀರಿನ ಹಂಚಿಕೆಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಿತು. ಈ ತೀರ್ಪಿನ ಬಳಿಕ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಎಂಬ 2 ಸಂಸ್ಥೆಗಳು ಜಾರಿಗೆ ಬಂದವು. ಈಗಲೂ ಇವು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯಸಭೆಯಲ್ಲಿ ಏನಾಯಿತು? ಇನ್ನು ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಡಾಕ್ಟರ್ ರಾಮದಾಸ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಅವರು ಒಂದು ಮಹತ್ವದ ಸ್ಪಷ್ಟನೆ ನೀಡಿದರು. ಅವರ ಮಾತಿನ ಪ್ರಕಾರ 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಾಗಲಿ ಕಾವೇರಿ ನ್ಯಾಯಮಂಡಳಿಯ ಆದೇಶದಲ್ಲಾಗಲಿ ಮೇಕೆದಾಟು ಸೇರಿದಂತೆ ಯಾವುದೇ ಅಣೆಕಟ್ಟು ನಿರ್ಮಾಣಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯ ಒಪ್ಪಿಗೆ ಪಡೆಯಬೇಕು ಎಂದು ಎಲ್ಲಿಯೂ ಹೇಳಿಲ್ಲ. ಇದೊಂದು ಸಣ್ಣ ಸವಾಲಿನಂತೆ ಕಂಡರೂ ಕರ್ನಾಟಕದ ವಾದಕ್ಕೆ ಒಂದು ದೊಡ್ಡ ಮಟ್ಟದ ಬಲ ನೀಡಿದಂತಾಗಿದೆ. ಹಾಗಾದರೆ ಯೋಜನೆ ಈಗಾಗಲೇ ಆರಂಭವಾಗ್ತದೆಯೇ? ಈ ಹಂತದಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನೆರೆ ರಾಜ್ಯಗಳ ಅನುಮತಿ ಕಡ್ಡಾಯವಿಲ್ಲ ಎಂಬುದು ನಿಜ. ಆದರೆ ಇದೊಂದೇ ಸಾಲದು. ಈ ಯೋಜನೆ ವಾಸ್ತವದಲ್ಲಿ ಆರಂಭವಾಗಬೇಕಾದ್ರೆ ಇನ್ನೂ ಹಲವು ಪ್ರಕ್ರಿಯೆಗಳು ಬಾಕಿ ಉಳಿದಿವೆ. ಅವುಗಳಲ್ಲಿ ಪ್ರಮುಖವಾದವು ಪರಿಸರ ಸಚಿವಾಲಯದ ಅಂತಿಮ ಅನುಮೋದನೆ, ಅರಣ್ಯ ಇಲಾಖೆಯ ಅನುಮತಿ, ಕೇಂದ್ರ ಜಲ ಆಯೋಗದ ತಾಂತ್ರಿಕ ಪರಿಶೀಲನೆ ಮತ್ತು ಅನುಮೋದನೆ, ಮತ್ತು ಅಗತ್ಯ ಬಿದ್ದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಪರಾಮರ್ಶೆ. ಅಂದರೆ ಕೇಂದ್ರದ ಈ ಸ್ಪಷ್ಟನೆ ಈ ಯೋಜನೆಗೆ ಖಂಡಿತ ಒಂದು ಸಕಾರಾತ್ಮಕ ಹೆಜ್ಜೆ ಎಂದೇ ಹೇಳಬಹುದು. ರಾಜಕೀಯ ಮಹತ್ವ.
ಮೇಕೆದಾಟು ಎಂಬ ಒಂದೇ ಪದ ಕರ್ನಾಟಕದಲ್ಲಿ ಯಾವಾಗಲೂ ಭಾವನಾತ್ಮಕ ಹಾಗೂ ರಾಜಕೀಯ ಅಲೆಯೆಬ್ಬಿಸುತ್ತದೆ. ಇಲ್ಲಿನ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಒಕ್ಕೊರಲಿನಿಂದ ಈ ಯೋಜನೆ ಜಾರಿಗೆ ಬರಬೇಕು ಎಂದೇ ಪ್ರತಿಪಾದಿಸುತ್ತವೆ. ಆದರೆ ಇನ್ನೊಂದೆಡೆ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಇದಕ್ಕೆ ನಿರಂತರವಾಗಿ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿವೆ. ಈ ಬಾರಿಯ ಮೇಕೆದಾಟು ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಎರಡು ರಾಜ್ಯಗಳ ನಡುವೆ ರಾಜಕೀಯ ಚರ್ಚೆಗೆ ಕಾರಣವಾಗ್ತದೆ. ಒಟ್ನಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಈ ಸ್ಪಷ್ಟನೆ ಕರ್ನಾಟಕದ ಮೇಕೆದಾಟು ಯೋಜನೆಗೆ ಖಂಡಿತವಾಗಿಯೂ ಒಂದು ಮಹತ್ವದ ಬೆಳವಣಿಗೆ. ಬಾಕಿ ಇರುವ ಕಾನೂನು ಮತ್ತು ಪರಿಸರ ಸಂಬಂಧಿತ ಅನುಮತಿಗಳು ಯಾವಾಗ ಸಿಗುತ್ತವೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ವಿಶ್ವಾಸಾರ್ಹ ಕನ್ನಡ ಸುದ್ದಿಗಳಿಗಾಗಿ ಟ್ರೀ ಟಿವಿ ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.